ರವಿನವ್ರು ಇಟ್ಟಿದ್ರು, ನಾನ್ ತಗೊಂಡ್ಬಂದೆ. ಜೊತೆಗೆ ಪಾಸ್ ಅನ್ನು ತಕೊಂಡು ಸುಮನ್ ಬ್ರೋ ಅಂತ ಈ ತರ ಸಪೋರ್ಟ್ ಯಾರು ತಾನೇ ಮಾಡ್ತಾರೆ. ರಸಿಕರ ರಾಜ ಹತ್ತು ಮುಕ್ಕಾಲು ಇನ್ನೂ ಆಫೀಸೇ ತೆಗ್ದಿಲ್ಲ ನಮ್ಮ ಇಬ್ರು ವೆಜ್ಜು ಸೋಂಪಪುಡಿ ಸ್ಯಾಟಿಸ್ಫೈಡ್ ಹೆಲ್ಮೆಟ್ಟೆ ಮರ್ತೋಯ್ತಾ ಇದೀವಿ. Got you aura, yeah we click for the win. Hit that bell, let the magic begin. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ನಾನ್ ಇವಾಗ ಫುಲ್ಲು ರೆಡಿ ಆಗಿ ಮೈಸೂರ್ಗೆ ಹೋಯ್ತಾ ಇದ್ದೀನಿ. ಮೈಸೂರ್ಗೆ ಹೋಗಿತಾ ಇರೋದು ಎಂಟ್ಗೆ, ಮತ್ತೆ ಅಲ್ಲಿಂದ ಎಲ್ಲೆಲ್ಲಿ ಹೋಯ್ತೀನಿ ಅಂತ ನಿಮ್ಗೂ ತೋರಿಸ್ತೀನಿ, ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಲೆಟ್ಸ್ ಸ್ಟಾರ್ಟ್ ದ ಲಾಗ್ ಗೈಸ್. ಫ್ರೆಂಡ್ಸ್, ಇವಾಗ ಹೋಯ್ತಾ ಇದ್ದೀನಿ ಫುಲ್ ಆಟೋದ ಹತ್ಕೊಂಡು, ಜೊತೆಗೆ ಪಾಸ್ ಅನ್ನು ತಕೊಂಡು, ಈ ಪಾಸ್ ನ ತಗೊಂಡೋಗಿ ಕೊಡ್ಬೇಕು ಒಬ್ರಿಗೆ. 1 hour later. ವೆರಿ ಲಾಂಗ್ ಟೈಮ್ ಮೈಸೂರ್ ಬರ್ತಾ ಇದೀನಿ. ಮೈಸೂರ್ಗೆ ಈ ಪಾಸ್ ಅನ್ನ ತಗೊಬರೋ ಸುಸ್ತಾಗೋದೆ. ಈಗ ನಮ್ ಕಂಪ್ನಿ ಎದುರು ಹೋಯ್ತಾ ಇದೀನಿ. ಕಂಪ್ನಿ ಸ್ವಲ್ಪ ಪರ್ಸನಲ್ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಫ್ರೆಂಡ್ಸ್, ಮಿಸ್ ಮಾಡದೆ 10:15 ಬಂದ್ಬಿಡಿ ಅಂತ ಹೇಳ್ಬಿಟ್ಟು 10 ಮುಕ್ಕಾಲು ಇನ್ನೂ ಆಫೀಸೇ ತೆಗ್ದಿಲ್ಲ ನಮ್ದು. ಫ್ರೆಂಡ್ಸ್, ಈಗ ಆಫೀಸ್ ತೆಗ್ದವ್ರೆ, ಸೊ ಒಳಗ್ ಬಂದ್ಬಿಟ್ಟು ಕೂತಿದೀವಿ. ಬಟ್ ಇಂದ ಮ್ಯಾನೇಜರ್ಸ್ TLs ಯಾರು ಬಂದಿಲ್ಲ. ನೋಡಿ ಎಲ್ರಿಗೂ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟು ಕಾಲಿ ಹೊಡಿತೈತೆ ಆಫೀಸ್ ಎಲ್ಲ. ಫ್ರೆಂಡ್ಸ್, ನಿಮ್ಗೆ ನಾವು ಆಫೀಸ್ ನ ಹೊರಗಡೆಯಿಂದ ತೋರಿಸ್ತಿದ್ದೆ, ಒಳಗ್ ತೋರಿಸಿಲ್ಲ, ಅದಕ್ಕೆ ಈಗ ತೋರಿಸ್ತಾ ಇದೀನಿ ನೋಡಿ. ಇವತ್ತು ನಮಗೆ ಕಂಪ್ನಿಲಿ ವರ್ಕ್ ಇತ್ತು, ವರ್ಕ್ ಫ್ರಮ್ ಹೋಮ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಎಲ್ರಿಗೂ ಆಫೀಸಿಗೆ ಬಂದಿದೀವಿ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಕೊಲೀಗು ಸುಮನ್ ಬ್ರೋ ಅಂತ. ನಾವ್ ಇವಾಗ ಮಧ್ಯಾಹ್ನ ಊಟ ಮಾಡೋದು ಅಂದ್ಬಿಟ್ಟು ಹೊರಗಡೆಗೆ ಬಂದಿದ್ದೀನಿ ಕೆಲಸ ಮುಗಿಸಿ. ನೋಡಿ ಫ್ರೆಂಡ್ಸ್, ನನ್ನ ಲಾಗ್ಗೆ ಎಲ್ಲರೂ ಫುಲ್ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ, ಆಯ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಈ ತರ ಸಪೋರ್ಟ್ ಯಾರು ತಾನೇ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಎಲ್ಲಾರು ಆರಾಮಾಗಿ ಹೋಯ್ತಾ ಇದೀವಿ ತಿನ್ನದ ಅಂತ. ಇವರೆಲ್ಲ ನಮ್ ಕೊಲೀಗ್ಸ್. ಅವ್ರು ನವೀನ್ ಬ್ರೋ ನೀವ್ ಹೇಳಂಗೆ ಇಲ್ಲ, ಅವರು ಜೂನಿಯರ್ ರವಿಚಂದ್ರನ್ ಇದ್ದಂಗೆ. ರಸಿಕರ ರಾಜ. ಅವ್ರಿಗೆ ಗೊತ್ತಿಲ್ದಿರೋ ಹುಡುಗಿ ಹೆಸರೇ ಗೊತ್ತಿಲ್ಲ. ಫುಲ್ಲು ಗಾಡಿ ತಗೊಂಡು ಬಂದು ಆರಾಮ ಹೋಗೋದ ಹೊರಗಡೆ ಅಂತ. ಇಲ್ಲೇ ನಮ್ಮ ಆಫೀಸ್ ಹತ್ತಾನೆ ಆರಾಮ ಇತ್ತು, ಸೊ ಈಗ ಅಲ್ಲಿ ಹೋಯ್ತಾ ಇದೀವಿ. ಫ್ರೆಂಡ್ಸ್, ಆರಾಮ ಹತ್ರ ಬಂದಿದೀವಿ. ನಾವ್ ಕಂಪ್ನಿ ಇದ್ದಾಗೆಲ್ಲ ಇಲ್ಲೇ ಊಟ ಏನಾರ ಪಪ್ಸು ಗಿಪ್ಸು ತಕೊಂಡ್ ತಿನ್ನದ ಅಂತ ಬಂದಿದೀವಿ. ಬಟ್ ಹೊಟ್ಟೆ ತುಂಬ ಅಂತದಂತೂ ಏನೂ ಸಿಗಲ್ಲ ಇಲ್ಲಿ, ನೋಡೋದ ಬನ್ನಿ. ಎಲ್ರಿಗೂ ಹೊಟ್ಟೆ ಹಸ್ತಿತ್ತು, ಮಧ್ಯಾಹ್ನ 2 ಗಂಟೆ ಬೇರೆ ಆಗಿತ್ತು. ಇಲ್ಲಿ ಬೇಕರಿ ಪಪ್ಸ್ ತಿನ್ನಪ್ಪಟ್ಟು ಡೈರೆಕ್ಟ್ ಆಗಿ ಊಟ ಮಾಡಕ್ ಹೋಗೋದಂತ ಪ್ಲಾನ್ ಹಾಕಿ ಫ್ರೆಂಡ್ಸ್ ಆರಾಮ ಕ್ಯಾನ್ಸಲ್ ಮಾಡ್ಕೊಂಡು ಈಗ ಒಂದೇ ಸಲ ಊಟಕ್ಕೆ ಹೋಗೋದ ಅಂದ್ಬಿಟ್ಟು ಊಟಕ್ಕೆ ಹೋಗ್ಬಿಟ್ಟು ಏನಿದು ಬರೋದು. ಊಟಕ್ಕೆ ಹೋಗ್ಬಿಟ್ಟು ಏನಿದು ಬರೋದು. ಎಲ್ಲೋಗ ಸರಿ ಈಗ ಆರಾಮಾಗಿ ಇಷ್ಟು ಆರಾಮ ಅಂತ ಊಟಕ್ಕೆ ಎಲ್ಲೋಗೋದು ಅಂದಿವೆ ನೋಡೋದ. ಫ್ರೆಂಡ್ಸ್, ಅರ್ಧ ಗಂಟೆ ಮೈಸೂರ್ನ ಸುತ್ಕೊಂಡು ಕೊನೆಗೆ ಎಂಪೈರ್ಗೆ ಬಂದಿದೀವಿ. ಎಲ್ಲರಿಗೆ ಎಂಪೈರ್ಗೆ ಬಂದಿದೀವಿ. ಊಟ ಮಾಡಕ್ ಹೋಗೋದ ಬನ್ನಿ. ಇನ್ನ ಫ್ರೆಂಡ್ಸ್ ಬರ್ಬೇಕು, ಲವ್ ವೇಟ್ ಮಾಡೋದ. ಫ್ರೆಂಡ್ಸ್, ಇನ್ನು ಊಟನೇ ಮಾಡಿಲ್ಲ, ಆಗ್ಲೇ ಬಿಲ್ ಯಾರು ಕೊಡ್ತಾರೆ ಅಂತ ಮಾತಾಡ್ತಾ ಅವ್ರೆ. ಅದು ಬೆಳಿಗ್ಗೆ ಏನು ತಿಂದಿರಕ್ ಹೊಟ್ಟೆ ಇಸ್ತೈತೆ ಬ್ರೋ ನನ್ಗೆ. ಜನ ಜಾಸ್ತಿ ಇದಾರೆ ಅಂದ್ಬಿಟ್ಟು ಟಾಪು ಕಳಿಸ್ತಿದಾರೆ, ಟಾಪ್ ಇಂದ ತಳ್ಬಿಡಕ್ಕೆ. ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ? ಫ್ರೆಂಡ್ಸ್, ಸದ್ಯಕ್ಕೆ ರೆಸ್ಟೋರೆಂಟ್ ಫುಲ್ ಖಾಲಿ ಇದೆ. ನಮ್ಗೆ ಓಪನ್ ಸೀಟ್ ಇದೆ. ಇಲ್ಲೊಂದ್ ಯಾವ್ದೋ 2 ತಲೆ ಕಾಣಿಸ್ತಿದೆ ಅಷ್ಟೇ. ಫ್ರೆಂಡ್ಸ್, ರೆಸ್ಟೋರೆಂಟ್ ಬಂದ್ ಕೂತಿದೀವಿ. ನಾವಿಬ್ರು ವೆಜ್ಜು. ಇವ್ರು 3 ಜನ, ಸಾರಿ ಉಲ್ಟಾ ಹೇಳ್ಬಿಟ್ಟೆ, ನಾವಿಬ್ರು ನಾನ್ ವೆಜ್ಜು, ಇವ್ರು 3 ಜನ ವೆಜ್ಜು. ನೋಡ್ಬೇಕು ಕಾಣ ತಿಂದವ್ರಂತೆ, ಯಾರು ಹೇಳ್ತಲ್ಲ ಅಷ್ಟೇ. ಎಲ್ಲ ಹಾಕ್ತೀನಪ್ಪ. ತಿಂದಿಲ್ಲ ಫ್ರೆಂಡ್ಸ್, ನಾನು ಸುಮ್ಮನೆ ತಮಾಷೆಗೆ ನೋಡಿ. ಫ್ರೆಂಡ್ಸ್, ಇನ್ನಿಬ್ರು 3 ಜನ ಹುಡುಗಿರ್ ಬಂದ ಬರ್ಬೇಕು ಅಂದ ತಕ್ಷಣ ಆ ಕಡೆ ಜಂಪ್ ಹೊಡ್ಬಿಟ್ರು. ಕಳ್ಳ. ಫ್ರೆಂಡ್ಸ್, ನೋಡಿ ಈಗ ಬಂದ್ಬಿಟ್ಟು ಆರ್ಡರ್ ಮಾಡ್ತಾ ಅವ್ರೆ. ಬರೋ ರೆಡಿನಾ ತಿನ್ನಕ್ಕೆ? ಫ್ರೆಂಡ್ಸ್, ಎಲ್ಲ ಬ್ಯಾಟಿಂಗ್. ಫ್ರೆಂಡ್ಸ್, ನೋಡಿ ನಾನ್ ವೆಜ್ ಮಧ್ಯೆ 3 ಜನ ಮಾತ್ರ ವೆಜ್ ತಿಂತ ಕೂತವ್ರೆ.
ಪೀಸ್ ತಿನ್ನೋರ್ ಮಧ್ಯೆ ರೈಸ್ ತಿಂತವ್ರೆ. ಸಾರಿ, ಇಡ್ಲಿ ತಿಂತವ್ರೆ. ಇಡ್ಲಿ, ಪರೋಟ, ರೋಟಿ. ಶೇರಿಂಗ್ ಈಸ್ ಕೇರಿಂಗ್. ಎಲ್ಲ ಶೇರ್ ಮಾಡ್ಕೊಂಡು ತಿಂತಾ ಇದಾರೆ. ನೀವು ನಿಜ ಇವೆಲ್ಲ ತಿಂತೀರಾ? ಪರೋಟ ತಿಂದು ಇದನ್ನ ತಿಂದು ನೋಡೋಣ. ಇವ್ರಿಲ್ಲ ಅಂದ್ರೆ ಪಕ್ಕದಲ್ಲಿ ಅವರಲ್ಲ, ಇವ್ರಂತೂ ನೋಡಿ ಹೆಂಗ್ ತಿಂತವ್ರೆ. ಜೋರಾಗಿ ಜೋರ್ ಸೌಂಡ್. ತಿಂದು ವೆಜ್ಗೂ ಕೈ ಹಾಕ್ತಾರೆ. ಶಬಾಷ್. ಇವರು ಮದ್ವೆ ಆಗಿದೆ, ಪಕ್ಕದವ್ರಿಗೆ ಆಗಿಲ್ಲ. ಅವ್ರಿಗೆ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಅವ್ರ ಎದುರುಗಡೆ ಇರೋರ್ಗಂತೂ ಆಗ್ಬೇಕಾಗಿ ಇನ್ನೂ ಆಗಿಲ್ಲ. ಇವ್ರಿಗೆ ಮುಂದೆ ಹುಡುಕ್ತಾರೆ, ಇವ್ರಿಗೂ ಹುಡುಕ್ತಾರೆ. ಫ್ರೆಂಡ್ಸ್, ನಾವುಗಳು ನಾನ್ ವೆಜ್ ತಿಂದ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟು ಇಲ್ಲಿ ಇವ್ರು 3 ಜನ ಅವರಲ್ಲ, ಇವರು ಪರೋಟ ತಿಂದು ಅದ್ರ ಮೇಲೆ ರೈಸ್ ತಿಂದು ಮತ್ತೆ ಈಗ ವೆಜ್ ರೈಸ್ ತಿಂದು ಈಗ ಇನ್ನೊಂದ್ ಯಾವ್ದೋ ರೈಸ್ ತರ್ಸ್ಕೊಂಡವ್ರೆ ತಿನ್ನಕ್ಕೆ. ಪೇಮೆಂಟ್ ಅವ್ರದ್ದು, ಐಸ್ ಕ್ರೀಮ್ ಇವ್ರದ್ದು. ಪೇಮೆಂಟ್ ಇವ್ರು ಕೊಡ್ತಾರಂತೆ. ದಿಶಿತವ್ರೆ ಪೇಮೆಂಟ್ ಕೊಡ್ತೀರಾ? ಪಾಪ ಅವರು ಚಿನ್ನದಲ್ಲಿ ಬಿಜಿ ಆಗ್ಬಿಟ್ಟವ್ರೆ. ಬ್ಯಾಂಕ್ ಹಾಲಿಡೇ. ಫ್ರೆಂಡ್ಸ್, ಇದು ಈ ಮೊಟ್ಟೆ ಫ್ರೆಂಡ್ಸ್, ಆ ಮೊಟ್ಟೆ ಅವ್ರು ಕೇಳಿದ್ರು ನವೀನ್ ಬ್ರೋ ಯಾರ್ದು ಅಂತ. ರಿಷಿತ್ ಅವ್ರದಂತೆ ಮೊಟ್ಟೆ ಇದು. ನವೀನ್ ಅವ್ರು ಇಟ್ಟಿದ್ರು. ಎಂದು ನವೀನ್ ಅವ್ರು ಇಟ್ಟಿದ್ರು. ನಾನ್ ತಗೊಂಬಂದೆ. ಕೈ ಹಾಕ್ಬಿಟ್ಟು ನೋಡಿ, ಅವ್ರ ಹತ್ರ ಕೈ ಹಾಕ್ಬಿಟ್ಟು ಕಿತ್ಕೊಂಡ್ ಬಂದ್ರಂತೆ. ಕೊಟ್ರು. ಆಮೇಲೆ ನನಗೆ ಇಮ್ಯಾಜಿನೇಷನ್ ಆಗೋಯ್ತು. ಫ್ರೆಂಡ್ಸ್, ಫೈನಲ್ ಟಚ್ ಐಸ್ ಕ್ರೀಮ್. ಇವ್ರದೆಲ್ಲ ಊಟ ಎಲ್ಲ ಕಂಪ್ಲೀಟ್ ಎಲ್ರದುವೆ. ಫ್ರೆಂಡ್ಸ್, ಈಗೆಲ್ಲ ಊಟ ಎಲ್ಲ ಮಾಡ್ಕೊಂಡು ಗೋಯಿಂಗ್ ಈಗ. ಏನೋ ತಿಂತವ್ರೆ. ಏನಿದು? ಸೋಂಪಪುಡಿ ತಿಂತವ್ರೆ. ಬ್ರೋ, ನನ್ನ ಮಣಿಪಾಲ್ ಹಾಸ್ಪಿಟ್ಲು. ಬಾಯ್, ನೆಕ್ಸ್ಟ್ ಲಾಗ ಸಿಗದ. ಫ್ರೆಂಡ್ಸ್, ಅವರೆಲ್ಲ ಹೊರಟಿದಾಯ್ತು. ಈಗ ನಾನು ಮತ್ತೆ ಕಾರ್ತಿ ಬ್ರೋ ವಿಶಾಲ್ ಮಾರ್ಟ್ ಹೋಯ್ತಾ ಇದೀವಿ. ಇವ್ರೇನೋ ಒಂದ್ ಟವಲ್ ತಗೋಬೇಕಂತೆ. ಒಂದೇ ಒಂದ್ ಟವಲ್ಗೋಸ್ಕರ ಈಗ ವಿಶಾಲ್ ಮಾರ್ಟ್. ಬನ್ನಿ ಹೋಗದ. ಫ್ರೆಂಡ್ಸ್, ವಿಶಾಲ್ ಮಾರ್ಟ್ ಬಂದೋ. ಬನ್ನಿ ಒಳಗ್ ಹೋಗದ. ಈಗ ಕೂದಲೆಲ್ಲ ಗೊಂಚಾಗದೆ ಬ್ರೋ. ಓ, ಬ್ಯಾಗ್ ಇಲ್ಲೇ ಇಡ್ಬೇಕು. ವಿಶಾಲ್ ಮಾರ್ಟ್ ಬಂದಿದೀವಿ ಫ್ರೆಂಡ್ಸ್. ತಣ್ಣಗೈತೆ ಬ್ರೋ ಒಳಗ್ ಬಂದು. ಫ್ರೆಂಡ್ಸ್, ಹೆಂಗೋ ಬರೋದ್ ಬಂದಿದ್ದೀನಿ ವಿಶಾಲ್ ಮಾರ್ಟ್ಗೆ. ನನ್ನ ಬರ್ಡೇಗೂ ಪಟ್ಟು ತಗೊಬಿಡೋದ ಅನ್ಕತಿದೀನಿ. ಚೆನ್ನಾಗಿದೆ ತಗತೀನಿ, ಇಲ್ಲಾಂದ್ರೆ ಇಲ್ಲ. ಮೇಲ್ಗಡೆ ಹೋಗ್ಬೇಕು ಅನ್ಸುತ್ತೆ. ಇಲ್ಲ ಬ್ರೋ, ಇಷ್ಟೇ 2 ಫ್ಲೋರ್ ಅಲ್ವಾ? ಇನ್ನೊಂದ್ ಮೇಲ್ಗಡೆ ಇದೆ. ಇನ್ನೊಂದ್ ಐತಾ? ಇಲ್ಲ ಬ್ರೋ, ಇಲ್ಲ, ಇನ್ನೊಂದಿದೆ. ಇನ್ನೊಂದ್ ಫ್ಲೋರ್ ಐತಂತೆ ಫ್ರೆಂಡ್, ಗೊತ್ತೇ ಇಲ್ಲ. ಬನ್ನಿ ಹೋಗದ. ಫ್ರೆಂಡ್ಸ್, ನೋಡಿ ಟವಲ್ ನ ನೋಡ್ತಾ ಇದಾರೆ ಯಾವ ತಗೊಳ್ಳಿ ಅಂತ. ಪಾಪ ಯಾವ್ದು ಸ್ಯಾಟಿಸ್ಫೈ ಆಯ್ತಲ್ಲ ಅವ್ರಿಗೆ. ಫುಲ್ ಕರೆಕ್ಟ್ ಆಗಿ ಮುಚ್ಕೊಳುತ್ತೆ ಅಂತ ನೋಡ್ತಾ ಇದೀರಾ. ಚೆನ್ನಾಗೈತೆ. ಕರೆಕ್ಟ್ ಆಗಿ ಮರ್ಚೆ ಮಡಗಲ್ಲ ಗುರು ಜನ. ಯಪ್ಪ, ಕರೆಕ್ಟ್ ಆಗಿ ಮರ್ಚು ಮಡಗ್ಬೇಕು. ಇದು ಬೆಟರ್. ಇದನ್ನೇ ತಗೊಳ್ಳಿ ಬ್ರೋ, ಚೆನ್ನಾಗೈತೆ. ಬ್ರೋ, ಆಕ್ಚುಲಿ ನಿಮ್ಗೆ ಇದು ಲುಂಗಿ ಆಗ್ಬಿಡುತ್ತೆ. ಲುಂಗಿ ತರ ಕಟ್ಕೊಬಿಡ್ಬೋದು. ಫಸ್ಟ್ ಟೈಮ್ ಈ ತರ ಲುಂಗಿ ನೋಡಿ ಫ್ರೆಂಡ್ಸ್. ಲುಂಗಿ ತಗೋತಾ ಇರೋದವ್ರು ಟವಲ್ ಎಲ್ಲ. ಫ್ರೆಂಡ್ಸ್, ಹೆಲ್ಮೆಟ್ಟೇ ಮರ್ತೋಯ್ತಾ ಇದೀವಿ. ಹೆಲ್ಮೆಟ್ ಫ್ರೆಂಡ್ಸ್, ನೋಡಿ ನಾವು ಹೆಲ್ಮೆಟ್ನೇ ಮರ್ತ್ಕೊಂಡು ಫುಲ್ ಹೊಂಟೋಗ್ಬಿಟ್ಟಿದೀವಿ ಕೆಳಗೆ. ನಾನೇನೋ ನೆನಪಿಸ್ತಾ ಗಾನೆ ಹೋಗಿರೋದಲ್ಲ ಬ್ರೋ. ಈಗ ಹೆಲ್ಮೆಟ್ ನೆನಪಿಸಿಲ್ಲ ಅಂದಿದ್ರೆ ಅದಕ್ಕೆ ನೈಟ್ ಶಿಫ್ಟ್ ಕಡಿಮೆ ಮಾಡ್ಬೇಕು ಅಂತ. ನೆಕ್ಸ್ಟ್ ಕಂಪ್ನಿ ಚೇಂಜ್ ಮಾಡ್ತೀವಿ. ಮಾರ್ನಿಂಗ್ ಶಿಫ್ಟ್ ಇರಬೇಕು. ನೋಡಿ ಫ್ರೆಂಡ್ಸ್, ಒಂದೇ ಒಂದು ಟವಲ್ಗೆ ಬಿಲ್ ಮಾಡ್ಸಕ್ಕೆ ಎಷ್ಟ್ ಜನನ ಮೀರ್ಸಿ ಹೋಗ್ಬೇಕು ಅಲ್ಲಿಗೆ. ತುಂಬಾ ಕಷ್ಟ ಇದೆ ಜೀವನ. ಫ್ರೆಂಡ್ಸ್, ಈಗ ಬಿಲ್ಲಿಂಗ್ ಎಲ್ಲ ಮುಗೀತು. ಈಗ ಗಾಡಿ ಎತ್ಕೊಂಡು ಮಣಿಪಾಲ್ ಹಾಸ್ಪಿಟಲ್ ಹತ್ರಕ್ಕೆ ಹೋಗೋದ. ಬನ್ನಿ.
ಯಾಕಂದ್ರೆ ಅಲ್ಲೇ ಬಸ್ ಹತ್ಬೇಕಾಗಿರೋದು ನಾನು ಅದಕ್ಕೆ. ಈಗ ನಮ್ಮ ಕಾರ್ತಿಕ್ ಬ್ರೋ ಹತ್ರ ಮಣಿಪಾಲ್ ಹಾಸ್ಪಿಟ್ಲಿಗೆ ಹತ್ರ ಬಿಡಿಸ್ಕೊಂಡು ಅಲ್ಲಿಂದ ಬಸ್ ಹತ್ತದ. ಫ್ರೆಂಡ್ಸ್ ಇವಾಗ ಬಸ್ ಹತ್ತಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಮಲ್ಕೊಬಿಡ್ತೀನಿ ಈಗ, ಆಯ್ತಲ್ಲ ಟಯರ್ಡ್ ಆಗೋಗಿದ್ದೀನಿ. ಮಂಡಿಗೆ ಹೋದಾಗ ಸಿಗ್ತೀನಿ ನಿಮ್ಗೆ. ಫ್ರೆಂಡ್ಸ್ ಮಂಡಿಗೆ ಬಂದಾಯ್ತು. ಇಲ್ಲಿ ನೋಡ್ರೆ ಮಳೆ ಬರ್ತೈತೆ ನೋಡಿ, ಫುಲ್ ಮಳೆ. ಈಗ ಮಳೆಲಿ ಮನೆಗೆ ಹೋಗ್ಬೇಕೀಗ. ತಿನ್ಕೊಂಡು ಹೋಗೋದ ಅನ್ಕೊಂಡಿದೆ, ಬಟ್ ಮಳೆ ಬರ್ತೈತೆ.